ನಿಮ್ಮ ಮನೆಯ ಬಾಗಿಲಲ್ಲಿ ಒಂದು ದೊಡ್ಡ ಯುದ್ಧ ನಡೆಯುತ್ತದೆ. ನಾನು ನಿಮಗೆ ಸತ್ಯವನ್ನು ಹೇಳಲೇಬೇಕು. ಇಂದಿನ ಘಟನೆಗಳು ಸಾಮಾನ್ಯವಲ್ಲ. ಇದು ನಿಮ್ಮ ಜಾತಕದಲ್ಲಿ ನೀವು ನೋಡುವ ಚಿಹ್ನೆಗಳು, ನಿಮ್ಮ ಹಿಂದಿನ ಕಾರಣ ಪುರಾವೆಯಾಗಿದೆ. ವಿಶಿಷ್ಟ ಗ್ರಹಗಳ ಚಲನೆಯಲ್ಲ. ಕೆಲವೊಮ್ಮೆ ಗ್ರಹಗಳು ತಮ್ಮ ಪ್ರಭಾವವನ್ನು ನಿಧಾನವಾಗಿ ಮತ್ತು ಶಾಂತಿಯುತವಾಗಿ ವ್ಯಕ್ತಪಡಿಸುತ್ತವೆ. ಜನರು ಸಾಮಾನ್ಯವಾಗಿ ಎಲ್ಲವೂ ಸಾಮಾನ್ಯ ವೇಗದಲ್ಲಿ ನಡೆಯುತ್ತಿದೆ ಎಂದು ಭಾವಿಸುತ್ತಾರೆ. ಆದರೆ ಜೀವನದಲ್ಲಿ ಗ್ರಹಗಳು ವ್ಯಕ್ತಿಯ ಜೀವನದ ಮುಚ್ಚಿದ ಬಾಗಿಲುಗಳನ್ನು ಇದ್ದಕ್ಕಿದ್ದಂತೆ ಅಲುಗಾಡಿಸಲು ಪ್ರಾರಂಭಿಸುವ ಕೆಲವು ವಿಶೇಷ ಕ್ಷಣಗಳಿವೆ. ಇವುಗಳನ್ನು ವರ್ಷಗಳ ಕಾಲ ಬೀಗ ಹಾಕಲಾಗಿತ್ತು. ಒಬ್ಬ ವ್ಯಕ್ತಿಯು ತನ್ನ ಸುತ್ತಲೂ ಇಷ್ಟೊಂದು ಗದ್ದಲ ಏಕೆ ಇದೆ ಎಂದು ಅರ್ಥ ಮಾಡಿಕೊಳ್ಳದ ಸಮಯ ಇದು. ನನ್ನ ಮನಸ್ಸು ಏಕೆ ಚಂಚಲವಾಗಿದೆ? ಹಳೆಯ ನೆನಪುಗಳು ನನಗೆ ಏಕೆ ಮರಳುತ್ತಿವೆ? ನಾನು ಇಂದು ಏನು ಮಾಡುತ್ತಿದ್ದರೂ ಇದು ಭಯಾನಕ ಅಥವಾ ನಕಾರಾತ್ಮಕ ವಿಷಯವಲ್ಲ ಎಂದು ನಾನು ನಿಮಗೆ ಹೇಳುತ್ತಿದ್ದೇನೆ. ಆದರೆ ಇದು ಒಂದು ನಿಮ್ಮ ಜೀವನದ ಗುಪ್ತ ಸತ್ಯಗಳನ್ನು, ಆ ನಿಗ್ರಹಿಸಲ್ಪಟ್ಟ ಭಾವನೆಗಳನ್ನು ಬಹಿರಂಗಪಡಿಸುವ ಪ್ರಬಲ ಚಿಹ್ನೆ. ನಿಮ್ಮ ಸಂಬಂಧಗಳಲ್ಲಿ ಬಹಳ ದಿನಗಳಿಂದ ಅಡಗಿದ್ದ ಆ ಹೇಳಲಾದ ರಹಸ್ಯಗಳನ್ನು ನಿಧಾನವಾಗಿ ಬಹಿರಂಗಪಡಿಸಲಿದೆ. ನಿಮ್ಮ ಮನೆಯ ವಾತಾವರಣವು ನಿಮ್ಮ ವೈಯಕ್ತಿಕ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರುತ್ತಿತ್ತು. ಆದ್ದರಿಂದ ದಯವಿಟ್ಟು ಎಲ್ಲರೂ ಕೇಳಿ. ಈ ಸಂಪೂರ್ಣ ಸಂದೇಶವನ್ನು ಅತ್ಯಂತ ಗಮನ ಮತ್ತು ಏಕಾಗ್ರತೆಯಿಂದ ಕೇಳಬೇಕೆಂದು ನಾನು ನಿಮ್ಮನ್ನು ವಿನಂತಿಸಿಕೊಳ್ಳುತ್ತೇನೆ. ಕೊನೆಯವರೆಗೂ ಆಲಿಸಿ, ಏಕೆಂದರೆ ಕೆಲವೊಮ್ಮೆ ಒಂದು ವಿಷಯ, ಒಂದು ಸಣ್ಣ ಸುಳಿವು, ಒಂದು ಹಠಾತ್ ಭಾವನೆ ಸಂಭವಿಸುವ ಕ್ರಾಂತಿಯು ವ್ಯಕ್ತಿಯ ಇಡೀ ಜೀವನದ ಹಾದಿಯನ್ನು ಶಾಶ್ವತವಾಗಿ ಬದಲಾಯಿಸುವ ಅಗಾಧ ಶಕ್ತಿಯನ್ನು ಹೊಂದಿದೆ. ಗ್ರಹಗಳ ಚಲನೆಗಳು ಯಾವಾಗಲೂ ಅತ್ಯಂತ ನಿಗೂಢ ಮತ್ತು ಆಳವಾದವು. ಈ ಚಲನೆಯು ನಮಗೆ ಹೇಳುತ್ತದೆ ಇದು ಅದೃಶ್ಯವಾಗಿದೆ, ಆದರೆ ಇದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ. ಎಂದೆಂದಿಗೂ ಸಂತೋಷ. ಕೆಲವೊಮ್ಮೆ ಇದು ಸವಾಲುಗಳನ್ನು ತರುತ್ತದೆ. ಈ ಸಮಯದಲ್ಲಿ ಮಂಗಳ, ಕೇತು ಮತ್ತು ಬುಧ ಗ್ರಹಗಳ ವಿಶೇಷ ಸ್ಥಾನಗಳು ಸ್ವಲ್ಪ ಸವಾಲಿನದ್ದಾಗಿರುತ್ತವೆ. ಈ ಮೂವರು ಒಟ್ಟಾಗಿ ನಿಮ್ಮ ಜೀವನದ ಹಳೆಯ ಮರೆತುಹೋದ ಪುಟಗಳನ್ನು ತೆರೆಯಲಿದ್ದಾರೆ ಎಂದು ತೋರುತ್ತದೆ. ಅದನ್ನು ನೀವೇ ಮರೆತಿರಬಹುದು ಅಥವಾ ದೀರ್ಘಕಾಲದವರೆಗೆ ನಿಗ್ರಹಿಸಿರಬಹುದು. ಜೀವನದ ಪುಟಗಳು ತೆರೆದಾಗ ಏನಾಗುತ್ತದೆ? ಇದ್ದಕ್ಕಿದ್ದಂತೆ ಹಳೆಯ ಘಟನೆ, ಮರೆತುಹೋದ ಭರವಸೆ, ವರ್ಷಗಳ ಹಿಂದಿನದು ಸಮಾಧಿಯಾಗಿರುವ ಕುಂದುಕೊರತೆ ಅಥವಾ ಅಪೂರ್ಣ ಕಥೆ ಮತ್ತೆ ಹೊರಹೊಮ್ಮುತ್ತದೆ. ಮತ್ತು ಇದು ಸಂಭವಿಸಿದಾಗ ಇಡೀ ಮನೆಯ, ಇಡೀ ಕುಟುಂಬದ ವಾತಾವರಣವೂ ಬದಲಾಗುತ್ತದೆ. ಕ್ಷಣಾರ್ಧದಲ್ಲಿ ವಾತಾವರಣ ಬದಲಾಗುತ್ತದೆ. ಮುಂದಿನ 24 ಗಂಟೆಗಳು ಸಾಮಾನ್ಯವಾಗಿರುವುದಿಲ್ಲ. ಈ ಸಮಯದಲ್ಲಿ ನಿಮ್ಮ ಮನೆಯ ವಾತಾವರಣ ಸ್ವಲ್ಪ ಭಾರವಾಗಿರಬಹುದು ಅಥವಾ ಉದ್ವಿಗ್ನವಾಗಿರಬಹುದು. ಕ್ಷುಲ್ಲಕವೆಂದು ತೋರುವ ವಿಷಯವು ಇದ್ದಕ್ಕಿದ್ದಂತೆ ವಾದಕ್ಕೆ ಕಾರಣವಾಗುತ್ತದೆ. ವರ್ಷಗಳಿಂದ ಮುಂದೂಡಲ್ಪಟ್ಟ ಹಳೆಯ ಚರ್ಚೆಯು ಮತ್ತೆ ಹುಟ್ಟಿಕೊಳ್ಳಬಹುದು ಅಥವಾ ಕೌಟುಂಬಿಕ ವಿವಾದ ಉದ್ಭವಿಸಬಹುದು. ಇದರಲ್ಲಿ ಭಾಗವಹಿಸುವವರಲ್ಲಿ ಒಬ್ಬರು ಇದ್ದಕ್ಕಿದ್ದಂತೆ ತುಂಬಾ ಚಡಪಡಿಕೆ ಮತ್ತು ಉದ್ರೇಕಗೊಂಡು, ಏಕೆಂದರೆ ಮಾನವರು ಕೆಲವು ವರ್ಷಗಳ ಕಾಲ ಅಡಗಿದ್ದ ಭಾವನೆಗಳು, ಒಳಗಿನಿಂದ ನಿಗ್ರಹಿಸಲ್ಪಟ್ಟ ವಿಷಯಗಳು ಗ್ರಹಗಳ ಪ್ರಭಾವದಿಂದ ಇದ್ದಕ್ಕಿದ್ದಂತೆ ಹೊರಬರಲು ಪ್ರಾರಂಭಿಸುತ್ತವೆ. ಅವುಗಳು ಹೊರಗೆ ಬಂದಾಗ ಮನೆಯ ವಾತಾವರಣ ಸ್ವಲ್ಪ ಬದಲಾಗುತ್ತದೆ. ಒಂದು ಕ್ಷಣ ಎಲ್ಲವೂ ಅಸ್ಥಿರವಾಗಿ ಕಾಣುತ್ತದೆ. ಆದರೆ ನೆನಪಿಡಿ, ಇದ್ದಕ್ಕಿದ್ದಂತೆ ಪ್ರತಿಯೊಂದು ಅಡಚಣೆಯೂ ಕೆಟ್ಟದ್ದಲ್ಲ. ಕೆಲವೊಮ್ಮೆ ಅದು ಹಳೆಯ ಕುಟುಂಬ ಸಂಬಂಧಗಳನ್ನು ಪುನಃಸ್ಥಾಪಿಸಲು ಇರುತ್ತದೆ. ಕೊಳಕು ಮತ್ತು ಹಳೆಯ ದ್ವೇಷಗಳನ್ನು ಬಿಡುಗಡೆ ಮಾಡಬಹುದು. ಇದರಿಂದ ಗಾಳಿಯನ್ನು ತೆರವುಗೊಳಿಸಬಹುದು. ಇದರಿಂದ ಸಂಬಂಧಗಳು ಮತ್ತೆ ಉಲ್ಲಾಸಗೊಳ್ಳುತ್ತವೆ ಮತ್ತು ಬಲಗೊಳ್ಳುತ್ತವೆ. ಈ ಶುದ್ಧೀಕರಣ ಪ್ರಕ್ರಿಯೆಯು ಅತ್ಯಗತ್ಯ ಎಂಬುದು ಮೊದಲಿಗೆ ಸ್ವಲ್ಪ ಕಷ್ಟವೆಂದು ತೋರುವ ಪ್ರಕ್ರಿಯೆಯಾಗಿದ್ದು, ಅಂತಿಮವಾಗಿ ಅದು ಪರಿಹಾರವನ್ನು ನೀಡುತ್ತದೆ. ಇದರೊಂದಿಗೆ ನಿಮ್ಮ ಸುತ್ತಮುತ್ತಲೂ ಯಾರೋ ಒಬ್ಬರು ಇದ್ದಾರೆ ಎಂಬ ಸ್ಪಷ್ಟ ಸೂಚನೆ ಜಾತಕದಲ್ಲಿ ರೂಪುಗೊಳ್ಳುತ್ತಿದೆ. ನಿಮ್ಮ ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ಪರಿಸ್ಥಿತಿಯನ್ನು, ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ಚಟುವಟಿಕೆಯನ್ನು ಗಮನಿಸಲು ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ನಿಮಗೆ ತುಂಬಾ ಹತ್ತಿರವಾಗಿರಬಹುದು. ಅವರು ಕುಟುಂಬದ ಸದಸ್ಯರಾಗಿರಬಹುದು, ನೆರೆಹೊರೆಯವರಾಗಿರಬಹುದು, ಅಥವಾ ಅವರು ಸ್ವಲ್ಪ ದೂರದಲ್ಲಿರಬಹುದು. ನಿಮ್ಮ ಸಂಬಂಧಿಕರು ಅಥವಾ ಹಳೆಯ ಪರಿಚಯಸ್ಥರು ನಿಮ್ಮ ಮಾತುಗಳನ್ನು ಮತ್ತು ಸಣ್ಣ ಚಟುವಟಿಕೆಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ಗಂಡ ಹೆಂಡತಿಯ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಅವರು ನಿಮ್ಮ ಜೊತೆ ನಗುತ್ತಾರೆ, ಸಿಹಿ ಮಾತುಗಳನ್ನು ಮಾತನಾಡುತ್ತಾರೆ ಮತ್ತು ಪ್ರೀತಿಯನ್ನು ತೋರಿಸುತ್ತಾರೆ. ಆದರೆ ಅವರ ಹೃದಯದಲ್ಲಿ ಏನೋ ಅಡಗಿದೆ ಮತ್ತು ಬೇರೆ ರೀತಿಯಲ್ಲಿ ಯೋಚಿಸಿ, ಕೆಲವೊಮ್ಮೆ ಒಬ್ಬ ವ್ಯಕ್ತಿಗೆ ಅದನ್ನು ಅರ್ಥ ಮಾಡಿಕೊಳ್ಳಲು ಬಹಳ ಸಮಯ ತೆಗೆದುಕೊಳ್ಳುತ್ತದೆ. ಅವನಿಗೆ ನಿಜವಾಗಿಯೂ ಒಳ್ಳೆಯದನ್ನು ಬಯಸುವವರು ಯಾರು ಮತ್ತು ಯಾರು ಸುಮ್ಮನೆ ನಟಿಸುತ್ತಿದ್ದಾರೆ, ನಿಜವಾದ ಸ್ನೇಹಿತ ಯಾರು ಮತ್ತು ಲಾಭಕ್ಕಾಗಿ ಯಾರು ಚಲಿಸುತ್ತಿದ್ದಾರೆ. ಆದರೆ ಈ ಬಾರಿ ಗ್ರಹಗಳ ಚಲನೆಗಳು ವಿಭಿನ್ನ ಮತ್ತು ವಿಶೇಷವಾಗಿವೆ. ಸತ್ಯ ಏನೇ ಇರಲಿ, ಗುಪ್ತ ಮುಖ ಏನೇ ಇರಲಿ, ಇದು ಹೆಚ್ಚು ಕಾಲ ಮರೆಯಾಗಿ ಉಳಿಯುವುದಿಲ್ಲ. ಗ್ರಹಗಳ ಸಮಯ ಬಂದಾಗ ಪ್ರತಿ ಒಬ್ಬ ವ್ಯಕ್ತಿಯ ನಿಜವಾದ ಸ್ವಭಾವ ಮತ್ತು ನಿಜವಾದ ಮುಖ ನಿಧಾನವಾಗಿ ಹೊರಹೊಮ್ಮಲು ಪ್ರಾರಂಭಿಸುತ್ತದೆ. ಬಹುಶಃ ನೀವು ಸಂಪೂರ್ಣವಾಗಿ ನಂಬಿದ ಯಾರಾದರೂ ನಡವಳಿಕೆ
ನಡವಳಿಕೆಯಲ್ಲಿ ಹಠಾತ್ ಬದಲಾವಣೆ, ನಿಮ್ಮನ್ನು ಅಚ್ಚರಿಗೊಳಿಸುವ ಒಂದು ಮಾತು ಅಥವಾ ಯಾರೊಬ್ಬರ ಮುಖದಲ್ಲಿ ಅಡಗಿರುವ ಭಾವ, ಗುಪ್ತ ಸಂಬಂಧಗಳು ಮತ್ತು ನಿರ್ಲಕ್ಷ್ಯದ ಭಾವನೆಗಳು ನಿಮ್ಮ ಕಣ್ಣ ಮುಂದೆ ಇದ್ದಕ್ಕಿದ್ದಂತೆ ಸ್ಪಷ್ಟವಾಗುತ್ತವೆ. ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಾರು ಸತ್ಯವಂತರು, ಹೆಸರಿಗೆ ಮಾತ್ರ ಯಾರು ಸ್ನೇಹಿತ ಮತ್ತು ವಾಸ್ತವದಲ್ಲಿ ಅವನ ಪಕ್ಕದಲ್ಲಿ ಯಾರು ನಿಲ್ಲುತ್ತಾರೆ ಎಂಬುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವ ಪ್ರಮುಖ ಸಮಯ ಇದು. ಸ್ನೇಹಿತರೆ, ಮುಂದಿನ 24 ಗಂಟೆಗಳಲ್ಲಿ ಮನೆಯಲ್ಲಿ ಯಾವುದೇ ಸಣ್ಣ ಜಗಳ, ಯಾವುದೇ ಹಳೆಯ ವಿಷಯ ಮತ್ತೆ ಬಂದರೆ ಅಥವಾ ಹಳೆಯ ನೆನಪು ಮರಳಿ ಬಂದರೆ ಭಯಪಡಬೇಡಿ. ಇದೆಲ್ಲವೂ ಶುದ್ಧೀಕರಣ ಪ್ರಕ್ರಿಯೆ. ಹಾಗೆ ಮನೆಯನ್ನು ಸ್ವಚ್ಛಗೊಳಿಸುವಾಗ ನಾವು ಹಳೆಯ ಅನಗತ್ಯ ವಸ್ತುಗಳನ್ನು ಹೊರಗೆಸೆದು ಧೂಳು ತೆಗೆಯಬೇಕು. ಅದೇ ರೀತಿ ಸಂಬಂಧಗಳನ್ನು ಸ್ವಚ್ಛಗೊಳಿಸುವುದು ಅತ್ಯಗತ್ಯ. ಕೆಲವು ಹಳೆಯ ನೆನಪುಗಳು, ಕೆಲವು ಹುದುಗಿದ ಕುಂದುಕೊರತೆಗಳು ಮತ್ತು ಕೆಲವು ಹೇಳಲಾಗದ ನೋವುಗಳು ಮೇಲ್ಮೈಗೆ ಬರುತ್ತವೆ. ಮೊದಲ ಕೆಲವು ಕ್ಷಣಗಳಲ್ಲೇ ವಾತಾವರಣವು ಭಾರವಾಗಿರುತ್ತದೆ, ಒತ್ತಡದ ಅನುಭವವಾಗುತ್ತದೆ. ಆದರೆ ಶುಚಿಗೊಳಿಸುವ ಪ್ರಕ್ರಿಯೆ ಪೂರ್ಣಗೊಂಡಾಗ ಮನೆಯ ವಾತಾವರಣವು ಎಂದಿಗಿಂತಲೂ ಹಗುರವಾಗಿರುತ್ತದೆ. ಸ್ಪಷ್ಟ ಮತ್ತು ಇನ್ನಷ್ಟು ಸಕಾರಾತ್ಮಕ ಭಾವನೆಗಳು ಹೆಚ್ಚು ಸಕಾರಾತ್ಮಕವಾಗುತ್ತವೆ. ಸಂಬಂಧಗಳು ಹೊಸತನವನ್ನು ಪಡೆಯುತ್ತವೆ. ತಿಳುವಳಿಕೆ ಹೆಚ್ಚಾಗುತ್ತದೆ ಮತ್ತು ಮತ್ತೊಂದು ಆಳವಾದ ಮತ್ತು ಸ್ಪಷ್ಟವಾದ ಸಂಕೇತ, ನಿಮ್ಮ ಮನೆಯಲ್ಲಿ ನೀವು ಹಿಂದೆಂದೂ ತಿಳಿದಿರದ ಏನೋ ಒಂದು ಶೀಘ್ರದಲ್ಲಿ ಸಂಭವಿಸುತ್ತದೆ ಎಂದು ಜಾತಕ ತೋರಿಸುತ್ತದೆ. ಇದು ಗುಪ್ತ ಭಾವನೆಯಾಗಿರಬಹುದು, ಇದು ದೀರ್ಘಕಾಲದಿಂದ ಅಡಗಿರುವ ರಹಸ್ಯವಾಗಿರಬಹುದು, ಅದು ಆರ್ಥಿಕ ಅಥವಾ ಕೌಟುಂಬಿಕ ವಿಷಯವಾಗಿರಬಹುದು, ಅಥವಾ ನಿಮ್ಮನ್ನು ಆಘಾತಗೊಳಿಸಬಹುದಾದ ಆದರೆ ನಿಮ್ಮನ್ನು ಬಲಪಡಿಸುವ ಸತ್ಯ. ಅದನ್ನು ನೆನಪಿಡಿ, ಸತ್ಯ ಎಂದಿಗೂ ಕೆಟ್ಟದ್ದಲ್ಲ. ಮೊದಲಿಗೆ ಅದು ಕಠೋರವಾಗಿ ಕಂಡರೂ ಅದು ಯಾವಾಗಲೂ ವ್ಯಕ್ತಿಯನ್ನು ಬಲಪಡಿಸುತ್ತದೆ. ಅದು ಅವರಿಗೆ ಹೊಸ ದಿಕ್ಕನ್ನು ನೀಡುತ್ತದೆ, ಭವಿಷ್ಯದ ತೊಂದರೆಗಳಿಂದ ನಿಮ್ಮನ್ನು ರಕ್ಷಿಸುತ್ತದೆ. ನಿಮ್ಮ ಪ್ರತಿಕ್ರಿಯೆಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಕಾಯ್ದುಕೊಳ್ಳುವುದು ಬಹಳ ಮುಖ್ಯ. ಗ್ರಹಗಳ ಚಲನೆಗಳು ಎಷ್ಟರ ಮಟ್ಟಿಗೆ ಎಂದರೆ ಸಣ್ಣ ವಿಷಯಗಳು ಸಹ ದೊಡ್ಡದಾಗಬಹುದು. ಒಂದು ಸಣ್ಣ ಪದವೂ ಕೂಡ ದೊಡ್ಡ ವಾದಕ್ಕೆ ಕಾರಣವಾಗಬಹುದು. ಆದ್ದರಿಂದ ಯಾರಾದರೂ ನಿಮಗೆ ಏನಾದರೂ ಹೇಳಿದರೆ ಶಾಂತವಾಗಿ ಮತ್ತು ಗಮನವಿಟ್ಟು ಆಲಿಸಿ. ಆತುರದಿಂದ ಪ್ರತಿಕ್ರಿಯಿಸಬೇಡಿ. ಕೆಲವೊಮ್ಮೆ ಮೌನವಾಗಿರುವುದು ಅತ್ಯಂತ ಬುದ್ಧಿವಂತ ಮತ್ತು ಪರಿಣಾಮಕಾರಿ ತಂತ್ರವಾಗಿದೆ. ಈ 24 ಗಂಟೆಗಳಲ್ಲಿ ಹಳೆಯ ಪರಿಚಯಸ್ಥರು, ಹಳೆಯ ಸಂಬಂಧಿಕರು ಅಥವಾ ನೀವು ದೀರ್ಘಕಾಲ ಸಂಪರ್ಕ ಕಳೆದುಕೊಂಡಿದ್ದ ಯಾರಾದರೂ ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುವ ಸಾಧ್ಯತೆಯಿದೆ. ಕೆಲವೊಮ್ಮೆ ಇಂತಹ ಜನರು ಇದ್ದಕ್ಕಿದ್ದಂತೆ ಜೀವನಕ್ಕೆ ಮರಳುತ್ತಾರೆ ಮತ್ತು ಅಪೂರ್ಣ ಕೆಲಸವನ್ನು ಪೂರ್ಣಗೊಳಿಸುತ್ತಾರೆ ಮತ್ತು ಹಳೆಯ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ. ಆದರೆ ಭಯಪಡುವ ಅಗತ್ಯವಿಲ್ಲ, ಏಕೆಂದರೆ ಒಂದೆಡೆ ಪ್ರಕ್ಷುಬ್ಧತೆ ಮತ್ತು ಸವಾಲುಗಳಿವೆ, ಮತ್ತೊಂದೆಡೆ ನಿಮ್ಮ ಜಾತಕದಲ್ಲಿ ಸಕಾರಾತ್ಮಕ ಚಿಹ್ನೆಗಳು ಸಹ ರೂಪುಗೊಳ್ಳುತ್ತಿವೆ. ಈ ಎಲ್ಲ ಪ್ರಕ್ಷುಬ್ಧತೆಯ ನಂತರ ನಿಮ್ಮ ಭವಿಷ್ಯವು ಅಪಾಯದಲ್ಲಿದೆ ಎಂದು ಈ ಚಿಹ್ನೆಗಳು ಸೂಚಿಸುತ್ತವೆ. ಜೀವನದಲ್ಲಿ ಹೊಸ ಆರಂಭ, ತಾಜಾತನ ಮತ್ತು ಹೊಸ ಸಾಧ್ಯತೆಗಳು ಬರಬಹುದು. ಕೆಲವೊಮ್ಮೆ ಜೀವನದಲ್ಲಿ ಕೆಲವು ವಿಷಯಗಳು ಮುರಿಯುತ್ತವೆ, ಕೆಲವು ಸಂಬಂಧಗಳು ಅಲುಗಾಡುತ್ತವೆ. ಇದರಿಂದ ಉತ್ತಮ ಬಲವಾದ ವಿಷಯಗಳನ್ನು ನಿರ್ಮಿಸಬಹುದು, ಹೊಸ ಮಾರ್ಗಗಳನ್ನು ತೆಗೆದುಕೊಳ್ಳಬಹುದು. ಮುಂದಿನ 24 ಗಂಟೆಗಳು ಜನರನ್ನು ಸರಿಯಾಗಿ ಗುರುತಿಸುವ ನಿಜವಾದ ಮತ್ತು ಪರಿಣಾಮಕಾರಿ ಸಾಮರ್ಥ್ಯವನ್ನು ನಿಮಗೆ ನೀಡುತ್ತದೆ. ಬಾಹ್ಯ ಸಂಬಂಧಗಳ ನಡುವಿನ ವ್ಯತ್ಯಾಸ ಮತ್ತು ನಿಮ್ಮೊಂದಿಗೆ ನಿಜವಾಗಿಯೂ ಯಾರು ನಿಲ್ಲುತ್ತಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಒಂದು ಉತ್ತಮ ಅವಕಾಶ. ಲಾಭಕ್ಕಾಗಿ ಮಾತ್ರ ಯಾರು ಇದ್ದಾರೆ. ಆದ್ದರಿಂದ ಸಂಪೂರ್ಣ ಶಾಂತಿಯನ್ನು ಕಾಪಾಡಿಕೊಳ್ಳಿ. ಪ್ರತಿಯೊಂದು ಘಟನೆಯನ್ನು ಎಚ್ಚರಿಕೆಯಿಂದ ಗಮನಿಸಿ, ಪ್ರತಿಯೊಂದು ಮಾತನ್ನು ಎಚ್ಚರಿಕೆಯಿಂದ ಆಲಿಸಿ. ಜೀವನ ಶ್ರೇಷ್ಠ ಮತ್ತು ಅತ್ಯಮೂಲ್ಯ ಪಾಠಗಳು ಹೆಚ್ಚಾಗಿ ಈ ಸಣ್ಣ ಕ್ಷಣಗಳಿಂದ, ಈ ಸಣ್ಣ ಪಾಠಗಳಿಂದ, ಚಲನೆಗಳಿಂದ ಬರುತ್ತವೆ ಮತ್ತು ಈಗ ಇವುಗಳಿಂದ ಚಿಹ್ನೆಗಳು ರೂಪುಗೊಳ್ಳುತ್ತಿವೆ. ಅವು ನಿಜವಾದ ವಿಷಯ, ನಿಜವಾದ ಬೆಳವಣಿಗೆಗಳು ಇನ್ನೂ ಬರಬೇಕಿದೆ ಎಂದು ಸೂಚಿಸುತ್ತದೆ. ಗ್ರಹಗಳ ಚಲನೆಯು ನಿಧಾನವಾಗಿದೆ ಆದರೆ ಪೂರ್ಣ ಬಲದಿಂದ ತನ್ನ ಪರಿಣಾಮವನ್ನು ತೋರಿಸಲು ಪ್ರಾರಂಭಿಸಿದೆ. ಮೇಲ್ನೋಟಕ್ಕೆ ಎಲ್ಲವೂ ಶಾಂತ ಮತ್ತು ಸಾಮಾನ್ಯವೆಂದು ತೋರುತ್ತದೆ, ಆದರೆ ಒಳಗೆ ಎಲ್ಲೋ ಆಳದಲ್ಲಿ ಸ್ವಲ್ಪ ಗದ್ದಲ ಈಗಾಗಲೇ ಪ್ರಾರಂಭವಾಗಿದೆ. ಈ ಗದ್ದಲ ಯಾವುದೋ ವಿಷಯದ ಬಗ್ಗೆ, ಒಂದು ಸಣ್ಣ ವಿಷಯ, ಒಂದು ಸರಳ ಪ್ರಶ್ನೆ, ಒಂದು ಸಣ್ಣ ಕಮೆಂಟ್ ಅಥವಾ ಹಳೆಯ ನೆನಪಿನೊಂದಿಗೆ ಪ್ರಾರಂಭಿಸಿ, ದೊಡ್ಡ ಘಟನೆಯಿಂದಲ್ಲ. ಇದು ಯಾರನ್ನಾದರೂ ಅವರ ಹೃದಯಕ್ಕೆ ಅಲುಗಾಡಿಸಬಹುದು. ಕುಟುಂಬದ ಸದಸ್ಯರು ದಿನಗಳು ಅಥವಾ ತಿಂಗಳುಗಳಿಂದ ಏನನ್ನಾದರೂ ಹಿಡಿದಿಟ್ಟುಕೊಂಡಿರಬಹುದು. ಅವರು ಸುಮ್ಮನೆ ಕುಳಿತಿರಬಹುದು, ಆದರೆ ಹೊರಗೆ ಸಂಪೂರ್ಣವಾಗಿ ಸಾಮಾನ್ಯರಂತೆ ವರ್ತಿಸುತ್ತಿರಬಹುದು. ಆದರೆ ಒಳಗೆ ಆಳವಾಗಿ ಅವನು ಬಹಳಷ್ಟು ಯೋಚಿಸುತ್ತಿರಬಹುದು, ಅವನು ಬಹಳಷ್ಟು ಸಹಿಸಿಕೊಳ್ಳುತ್ತಿರಬಹುದು. ಜನರು ತಮ್ಮ ಮನಸ್ಸನ್ನು ವ್ಯಕ್ತಪಡಿಸುವುದಿಲ್ಲ, ಏಕೆಂದರೆ ಅದು ಮನೆಯ ವಾತಾವರಣವನ್ನು ಹಾಳು ಮಾಡುತ್ತದೆ ಎಂದು ಅವರು ಭಯಪಡುತ್ತಾರೆ. ಆದರೆ ಯಾವಾಗ ಗ್ರಹಗಳ ಚಲನೆಯು ಕೆಲವು ಸತ್ಯವನ್ನು ಬಹಿರಂಗಪಡಿಸಲು ಸಿದ್ಧವಾಗಿವೆ, ಆದರೆ ಮೌನ ಹೆಚ್ಚು ಕಾಲ ಉಳಿಯುವುದಿಲ್ಲ.
ಗಂಟೆಗಳಲ್ಲಿ ಅವನ ಮನಸ್ಸಿನಲ್ಲಿ ನಿಗ್ರಹಿಸಲ್ಪಟ್ಟಿದ್ದ ಏನೋ ಇದ್ದಕ್ಕಿದ್ದಂತೆ ಹೊರಬರುತ್ತದೆ ಮತ್ತು ಅವನು ಮಾತನಾಡುವಾಗ ಅವನ ಧ್ವನಿಯಲ್ಲಿ ಪ್ರಕಟವಾಗುತ್ತದೆ. ಅದು ಕೇವಲ ಪದಗಳಲ್ಲ, ಆದರೆ ನೋವು, ಗೊಂದಲ, ಭಾವನೆಗಳು, ಭರವಸೆಗಳು ಮತ್ತು ದಿನಗಳ ಮತ್ತು ವಾರಗಳಾಗಿರುತ್ತದೆ. ನಿರಾಸೆಗಳು ಬೆಳಕಿಗೆ ಬರುತ್ತವೆ. ಕುಟುಂಬದ ಇತರ ಸದಸ್ಯರು ಸ್ವಲ್ಪ ಆಘಾತಕ್ಕೊಳಗಾಗಬಹುದು, ಆದರೆ ನಾವು ನಮ್ಮ ಸ್ವಂತ ಕುಟುಂಬ ಸದಸ್ಯರ ಆಂತರಿಕ ಸ್ಥಿತಿಯನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಳ್ಳುವುದಿಲ್ಲ. ಈ ಕಾಲದಲ್ಲಿ ತಾಳ್ಮೆಯೇ ಅತ್ಯಂತ ದೊಡ್ಡ ಆಯುಧ. ಯಾರೊಬ್ಬರ ಹೃದಯ ಭಾರವಾಗಿದ್ದಾಗ ಅದು ಅತ್ಯಂತ ಮುಖ್ಯವಾದ ವಿಷಯ. ಆರಂಭದಲ್ಲಿ ಈ ಟೀಕೆ ಕಠೋರವಾಗಿ ಕಾಣಿಸಬಹುದು, ಆದರೆ ನೀವು ಎಚ್ಚರಿಕೆಯಿಂದ ಮತ್ತು ಶಾಂತವಾಗಿ ಆಲಿಸಿದರೆ ನಿಜವಾದ ಕಾರಣ ನಿಮಗೆ ತಿಳಿಯುತ್ತದೆ. ನಿಜವಾದ ನೋವು ಅನುಭವಿಸಬೇಕಾಗುತ್ತದೆ. ಸಂಬಂಧಗಳು ದುರ್ಬಲಗೊಳ್ಳುವುದು ಜನರು ದೈಹಿಕವಾಗಿ ದೂರವಾಗಿರುವುದರಿಂದಲ್ಲ, ಬದಲಾಗಿ ಜನರು ಪರಸ್ಪರ ಕೇಳುವುದನ್ನು ನಿಲ್ಲಿಸುತ್ತಾರೆ. ನಿಮ್ಮ ಸುತ್ತಲೂ ಯಾರಾದರೂ ಒಂದು ಮಾತನ್ನು ಹೇಳದೆ ಮನೆಯಲ್ಲಿ ಪರಿಸ್ಥಿತಿಯನ್ನು ಸದ್ದಿಲ್ಲದೆ ಗಮನಿಸುತ್ತಿರಬಹುದು. ಅವನ ನಡವಳಿಕೆ ಇದ್ದಕ್ಕಿದ್ದಂತೆ ಬದಲಾಗಬಹುದು. ಹಿಂದೆ ತುಂಬಾ ಪ್ರೀತಿಯಿಂದ ವರ್ತಿಸುತ್ತಿದ್ದ ಯಾರಾದರೂ ಸ್ವಲ್ಪ ದೂರವಾಗಬಹುದು. ಮೌನವಾಗಿದ್ದ ವ್ಯಕ್ತಿಯು ತಮ್ಮ ಅಭಿಪ್ರಾಯಗಳನ್ನು ನೀಡಲು ಪ್ರಾರಂಭಿಸಬಹುದು, ಅಥವಾ ಗ್ರಹಗಳಲ್ಲಿನ ಬದಲಾವಣೆಯು ಇದರ ಸಂಕೇತವಾಗಿರಬಹುದು. ಗುಪ್ತ ಭಾವನೆಗಳನ್ನು ಹೊರತರುವ ಶಕ್ತಿ. ಮನೆಯಿಂದ ಪ್ರತಿಯೊಂದು ಸಣ್ಣ ವಿಷಯವೂ ಹೊರಗೆ ಉಲ್ಬಣಗೊಳ್ಳದಂತೆ ನೋಡಿಕೊಳ್ಳಿ. ಹೊರಗಿನವರು ತಮ್ಮ ಸ್ವಂತ ಹಿತಾಸಕ್ತಿಗಳನ್ನು ಪೂರೈಸಿಕೊಳ್ಳಲು ಆಗಾಗ್ಗೆ ಅದನ್ನು ಒಂದು ದೃಶ್ಯವನ್ನಾಗಿ ಮಾಡಿಕೊಳ್ಳುತ್ತಾರೆ. ಮನೆಯೊಳಗಿನ ಎಲ್ಲ ಸಮಸ್ಯೆಗಳನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಪ್ರಯತ್ನಿಸಿ. ಜನರು ನಿಮ್ಮ ಪ್ರಗತಿ ಮತ್ತು ಯಶಸ್ಸಿನಿಂದ ರಹಸ್ಯವಾಗಿ ಅತೃಪ್ತರಾಗಿದ್ದಾರೆ. ಅವರು ಸಣ್ಣ ವಿಷಯಗಳನ್ನು ದೊಡ್ಡದಾಗಿ ಮಾಡುವ ಮೂಲಕ ವಾತಾವರಣವನ್ನು ಹಾಳು ಮಾಡಲು ಪ್ರಯತ್ನಿಸಬಹುದು, ಆದರೆ ಶನಿಯ ಸಕ್ರಿಯ ನೋಟವು ನ್ಯಾಯವನ್ನು ನೀಡುತ್ತಿದೆ. ಸರಿಯಾದವರಿಗೆ ಬಲ, ತಪ್ಪು ಮಾಡಿದವರಿಗೆ ಕಷ್ಟಗಳನ್ನು ನೀಡುತ್ತಾನೆ. ಹಳೆಯ ಸ್ನೇಹಿತರಿಂದ ಬಂದ ಸುದ್ದಿ ಮೊದಲಿಗೆ ವಿಚಿತ್ರವೆನಿಸಬಹುದು, ಆದರೆ ನಂತರ ಕಾರಣ ಸ್ಪಷ್ಟವಾಗುತ್ತದೆ. ಹೊಸ ಅರ್ಥವನ್ನು ತರುವ ಹಣಕಾಸಿನ ಚರ್ಚೆಗಳು ಸಂಭವಿಸಬಹುದು. ಯೋಜನೆಗಳು, ಖರ್ಚುಗಳನ್ನು ಬದಲಾಯಿಸಿ. ಎಲ್ಲರ ಅಭಿಪ್ರಾಯವನ್ನು ಆಲಿಸಿ. ಆತುರ ಪಡಬೇಡಿ. ಭಾವನೆಗಳ ಆಧಾರದ ಮೇಲೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕಷ್ಟದ ಸಮಯದಲ್ಲಿ ಸಂಬಂಧಗಳ ನಿಜವಾದ ಶಕ್ತಿ. ಈ ಚಲನೆ ಕೇವಲ ಆರಂಭ ಎಂದು ತೋರುತ್ತದೆ. ಹೆಚ್ಚು ಸ್ಪಷ್ಟವಾದ ಘಟನೆಗಳು ಮುಂದೆ ಬರಲಿವೆ. ಮನಸ್ಸು ಚಂಚಲವಾಗಿರಬಹುದು, ಆದರೆ ಇದು ಸಿದ್ಧತೆ. ನೀವು ಸತ್ಯವನ್ನು ಅರ್ಥಮಾಡಿಕೊಳ್ಳುವ ಸಮಯ. ಹಳೆಯ ಸಂಬಂಧಗಳು ಮರಳಬಹುದು, ಆದರೆ ಜಾಗರೂಕರಾಗಿರಿ. ಹೊಸ ಸಾಧ್ಯತೆಗಳು ಮತ್ತು ಹೊಸ ಪ್ರತಿಭೆಗಳನ್ನು ಬಳಸಿ. ನಿಮ್ಮ ಕುಟುಂಬದ ಸಂತೋಷಗಳನ್ನು ಮಿತಿಗೊಳಿಸಿ. ನಿಮ್ಮ ಸಲಹೆಯನ್ನು ಪರಿಶೀಲಿಸಿ. ನಿಮ್ಮ ಚಟುವಟಿಕೆಗಳಲ್ಲಿ ಸಮತೋಲನದಿಂದಿರಿ. ಈ ಎಲ್ಲ ಘಟನೆಗಳು ನಿಮಗೆ ಪಾಠ ಹೇಳುತ್ತಿವೆ. ನಿಮ್ಮ ಚೈತನ್ಯವನ್ನು ಬಲಪಡಿಸಿ. ಪ್ರಕ್ಷುಬ್ಧತೆಯು ಹಳೆಯ ಸಂಘರ್ಷಗಳಿಗೆ ಅಂತ್ಯ ಹಾಡಿ ಹೊಸ ಆರಂಭವನ್ನು ತರುತ್ತದೆ. ಶಾಂತಿ ಮತ್ತು ತಿಳುವಳಿಕೆಯನ್ನು ಕಾಪಾಡಿಕೊಳ್ಳಿ. ಒಂದು ದೊಡ್ಡ ಯುದ್ಧವು ಬಾಗಿಲಲ್ಲಿದೆ, ಆದರೆ ಇದರ ನಂತರ ಶಾಂತಿ, ಸ್ಪಷ್ಟತೆ ಮತ್ತು ಹೊಸ ಬೆಳಕಿನ ಸಮಯ ಬರುತ್ತದೆ. ಪ್ರತಿಯೊಂದು ಚಿಹ್ನೆಯನ್ನು ಅರ್ಥಮಾಡಿಕೊಳ್ಳಿ. ತಾಳ್ಮೆಯನ್ನು ಅಭ್ಯಾಸ ಮಾಡಿ ಮತ್ತು ಸಕಾರಾತ್ಮಕತೆಯಿಂದ ಮುಂದುವರಿಯಿರಿ. ಈ ಶುದ್ಧೀಕರಣದ ನಂತರ ಜೀವನವು ಹೆಚ್ಚು ಸುಂದರ ಮತ್ತು ಬಲಶಾಲಿಯಾಗುತ್ತದೆ. ಸತ್ಯವು ನಿಮ್ಮನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತದೆ. ಆದ್ದರಿಂದ ಸ್ನೇಹಿತರೆ, ನೀವು ಇಂದಿನ ವಿಡಿಯೋವನ್ನು ಆನಂದಿಸಿದ್ದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ, ಚಾನಲ್ಗೆ ಚಂದಾದಾರರಾಗಿ ಮತ್ತು ಕಮೆಂಟ್ ವಿಭಾಗದಲ್ಲಿ ಹರ ಹರ ಮಹಾದೇವ ಎಂದು ಪೂರ್ಣ ಹೃದಯದಿಂದ ಬರೆಯಲು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಮತ್ತೆ ಭೇಟಿಯಾಗುತ್ತೇವೆ. ಅಲ್ಲಿಯವರೆಗೆ ನಿಮ್ಮ ಜೀವನ, ನಿಮ್ಮ ಕುಟುಂಬ ಎಲ್ಲವೂ ಸಂತೋಷವಾಗಿರಲಿ, ಆರೋಗ್ಯವಾಗಿರಲಿ ಎಂದು ನಾನು ದೇವರಲ್ಲಿ ಕೇಳಿಕೊಳ್ಳುತ್ತೇನೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.